ನೀವು ನಮ್ಮ ಮನೆಗೆ ಸೊಸೆಯಾಗಿ ಬಂದಿದ್ದು ತುಂಬಾ ಖುಷಿಯಾಗಿದೆ. ತಗೊಳ್ಳಿ, ಸ್ವೀಟ್ ತಿನ್ನಿ. ತಗೊಳ್ಳಿ ಅದ್ಕೆ. ಯಾಕೆ ಮೈನವ್ರೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಅಷ್ಟು ಪ್ರೀತಿಯಿಂದ ದೀಪ ತಂದ್ಕೊಡ್ತಿದ್ದಾಳಲ್ವಾ, ತಗೊಳ್ಳಿ. ದೀಪ ನನ್ನನ್ನ ಬಾಯಿ ತುಂಬಾ ಈ ಮನೆ ಸೊಸೆ ಅಂತ ಹೇಳ್ತಿದ್ದಾಳೆ. ನನ್ ಯಾರಿಗೋಸ್ಕರ ಈ ಮನೆ ಸೊಸೆ? ನಮ್ಮಮ್ಮನ್ಗೆ ನೀವು ಈ ಮನೆ ಸೊಸೆ. ಹಾಗಾದ್ರೆ ಅತ್ತೆ ಅಂತ ಅನ್ಸ್ಕೊಂಡಿರೋರು ಎಲ್ಲಿ? ಏನದ್ಕೆ ಅಮ್ಮ ಮನೆ ಬಿಟ್ಟು ಹೋದ್ರು, ನೀವು ಈ ರೀತಿ ಮಾತಾಡ್ತಿದ್ದೀರಾ? ಅವ್ರು ಕೋಪ ಮಾಡ್ಕೊಂಡು ಹೋಗಿರೋದು ನನ್ ಮೇಲೆ ದೀಪ. ನನ್ ಖುಷಿಯಾಗಿ ಹೇಗಿರ್ಲಿ? ಅಮ್ಮ ಬರ್ತಾರೆ ಮೈನಾ ಅವ್ರೆ. ನೀವಿಷ್ಟೊಂದು ಕೋಪ ಮಾಡ್ಕೊಂಡು ಕೂತಿರೋದ್ರಲ್ಲಿ ಅರ್ಥ ಇಲ್ಲ. ಅರ್ಥ ಇಲ್ವಾ? ಎಷ್ಟು ಸುಲಭವಾಗಿ ಹೇಳ್ತಿದ್ದೀರ ಧ್ರುವ ಅವರೇ. ಅತ್ತೆ ಕೋಪ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಮನೇಲಿ ಇದ್ದಿದ್ರು ನಾನು ಸಹಿಸ್ಕೋತಿದ್ದೆ. ನನ್ಗೊಂದ್ ಏಟ್ ಹೊಡೆದಿದ್ರು ನಾನು ತಡ್ಕೋತಿದ್ದೆ. ಆದ್ರೆ ಅವ್ರು ಮನೆ ಬಿಟ್ಟು ಹೋಗಿದ್ದಾರೆ. ನಾನ್ ಸಹಿಸ್ಕೊಳ್ದೆ ಇನ್ನ ಹೇಗಿರ್ಲಿ? ಏನದ್ಕೆ ಅತ್ತೆ ಹತ್ರ ಜಗಳ ಮಾಡಿದ್ರೆ ಮಾತ್ರ ಸೊಸೆ ಅನ್ನಿಸ್ಕೊಳ್ಳೋದಾ? ನೀನ್ ತಮಾಷೆ ಮಾಡಿ ನನಗ್ ಸಮಾಧಾನ ಮಾಡೋದಿಕ್ ನೋಡ್ಬೇಡ. ನನ್ ಮನ್ಸ್ ಸರಿ ಇಲ್ಲ. ನೀವಿಬ್ರು ನನ್ ಮನ್ಸನ್ನ ಅರ್ಥನೇ ಮಾಡ್ಕೋತಿಲ್ಲ. ನಾನು ನಮ್ಮಮ್ಮಂಗ್ ಫೋನ್ ಮಾಡ್ತೀನಿ. ಮೈನವ್ರೆ, ಮೈನವ್ರೆ, ಓ ಹಲೋ. ಮೋ, ನಾನು ಇವ್ರ ಮನೆಗ್ ಬಂದೆ. ಅಲ್ಲ ಕಣವ, ಅವ್ರ ಮನೆ ಇವ್ರ ಮನೆ ಅಂತ ಯಾಕೆ ಹೇಳ್ತೀಯಾ? ನಿನ್ ಗಂಡನ ಮನೆ ಕಣೆ. ನನ್ ಗಂಡನ ಮನೆಗೆ ಬಂದೀನಿ ಅಂತ ಹೇಳು. ಧ್ರುವ ಇದ್ದಾರೇನಮ್ಮ? ಆ, ಇಲ್ಲೇ ಇದ್ದಾರೆ. ನಿಮ್ಮ ಅತ್ತೆ ಏನ್ ಹೇಳಿದ್ರವ? ಏನಾದ್ರೂ ಹೇಳೋದಿಕ್ಕೆ ಅವ್ರು ಇಲ್ಲಿದ್ರೆ ತಾನೇ ಅಮ್ಮ. ಏನ್ ಹೇಳ್ತಿದ್ಯಾ? ಇಲ್ಲಿದ್ರೆ ತಾನೇ ಅಂದ್ರೆ ಎಲ್ಲವೋ ಹೋದ್ರು? ನಾನು ಈ ಮನೆಗ್ ಬಂದಾಗ ಅವ್ರ ಮನೇಲೇ ಇದ್ರು. ನನ್ ಜೊತೆಗೆ ಪೊಲೀಸರು ವಕೀಲರು ಎಲ್ರು ಬಂದಿದ್ರಾ? ನನ್ನ ನೋಡಿ ಅವ್ರು ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋದ್ರು. ಅಲ್ಲ ಕಣವ, ಪೊಲೀಸು ವಕೀಲರು ಇವರೆಲ್ಲ ಯಾಕೆ ಬಂದಿದ್ರು? ಅಲ್ಲ ಕಣವ, ಅವರು ಮನೆ ಬಿಟ್ಟೋಗೋದಿಕ್ಕೆ ನೀವ್ ಯಾಕೆ ಬಿಟ್ರಿ? ಧ್ರುವ ಅವ್ರು ತಡಿಲಿಲ್ವಾ? ನಾನ್ ಎಷ್ಟು ಬಡ್ಕೊಂಡೆ ಅಮ್ಮ, ಆದ್ರೆ ಯಾರು ತಡಿಲೇ ಇಲ್ಲ. ಅಯ್ಯೋ ಆಂಜನೇಯ, ನನ್ನ ಮಗಳ ಮೈನನ್ಗೆ ಇನ್ನು ಏನೇನಂತ ಕಷ್ಟ ಕೊಡ್ತೀಯಪ್ಪ. ನಿಮ್ಮ ಅತ್ತೆಯವ್ರು ಎಲ್ಲೋದ್ರು ಅಂತ ನೋಡಿದ್ರಾ? ಫೋನ್ನ ಧ್ರುವ ಅವ್ರ ಕೈಲಿ ಕೊಡು. ಹಲೋ ಅಮ್ಮ. ಇದೇನ್ ಹೇಳಿ ಅಂದ್ರೆ, ನಿಮ್ಮವ್ವವ್ರ ಮನೆ ಬಿಟ್ಟೋದ್ರಂತೆ. ಪೊಲೀಸು ವಕೀಲರು ಅವರು ಇವರು ಬಂದಿದ್ರು ಅಂತ ಮೈನಾ ಏನೇನೋ ಹೇಳ್ತಾವಳೆ. ಅಮ್ಮ, ನೀವು ಅಷ್ಟೊಂದು ಟೆನ್ಷನ್ ಮಾಡ್ಕೋಬೇಡಿ. ನೋಡಿ, ಎಲ್ಲಾನು ಸರಿ ಮಾಡೋಣ ಅಂತಾನೆ ಲಾಯರ್ನ ಕರ್ಕೊಂಡು ಬಂದ್ವಿ. ಆದ್ರೆ ಅಮ್ಮ ಒಪ್ಲಿಲ್ಲ. ಅದಕ್ಕೆ ಪೊಲೀಸವ್ರು ಬರೋ ಹಾಗಾಯ್ತು. ರಾಧಾ ಅವ್ರ ಜೀವನನೂ ಚೆನ್ನಾಗಾಗುತ್ತೆ, ರಾಧಾ ಅವರು ದೀಪಕ್ ಮನೆಗೆ ಹೋಗ್ತಾರೆ ಅನ್ನೋ ಆಸೆ ಇಟ್ಕೊಂಡಿದ್ವಿ. ಅದಿವಾಗ ನಡೆಯುತ್ತೆ. ನೀವು ನಮ್ಮಮ್ಮನ ಬಗ್ಗೆ ಯೋಚನೆ ಮಾಡಬೇಡಿ. ಅವರು ಸ್ವಲ್ಪ ಕೋಪದಲ್ಲಿ ಹೊರಗಡೆ ಹೋಗಿದ್ದಾರೆ. ಖಂಡಿತವಾಗ್ಲೂ ಸಂಜೆ ಅಷ್ಟರಲ್ಲಿ ನಮ್ಮ ಮನೆಗೆ ಬಂದ್ಬಿಡ್ತಾರೆ. ಸರಿ ಕಣಪ್ಪ, ಅವ್ರು ಬರ್ತಾರೆ. ಆದ್ರೆ ಈಗ ಮನೆ ಬಿಟ್ಟು ಹೋಗಿರೋದಕ್ಕೆ ಮೈನನ್ ಮೇಲೆ ತಾನೇ ಅಪವಾದ ಬರೋದು. ಇದ್ರಿಂದ ಅವಳೆಷ್ಟು ಕೊರಗ್ತಾಳೆ ಅಂತ ನೀವೇ ಯೋಚನೆ ಮಾಡಿ. ನೀವಷ್ಟು ಆತಂಕ ಪಡ್ಕೋಬೇಡಿ ಅಮ್ಮ. ನಮ್ಮಮ್ಮ ಎಲ್ಲೇ ಇದ್ರು ಇವತ್ತು ಸಂಜೆ ಅಷ್ಟರಲ್ಲಿ ಬರ್ತಾರೆ. ಬರ್ಲಿಲ್ಲ ಅಂದ್ರೂ ಅವ್ರೆಲ್ಲೇ ಇದ್ರು ನಾನು ಹುಡ್ಕೊಂಡು ಕರ್ಕೊಂಡ್ಬರ್ತೀನಿ. ಮೈನಾ ಅವ್ರ ಬಗ್ಗೆ ಕೆಟ್ಟಾಗಿ ಮಾತಾಡೋದಕ್ಕೆ ನಾನು ಯಾರನ್ನೂ ಬಿಡಲ್ಲ. ನೀವು ಜೊತೆಗಿದ್ದೀರಲ್ಲ ಅನ್ನೋದಕ್ಕೆ ನಾವು ಧೈರ್ಯವಾಗಿದ್ದೀವಿ. ನಿಮ್ಮ ಅವ್ವವ್ರು ಬರ್ತಿದ್ದಂಗೆನೆ ಫೋನ್ ಮಾಡಿ ಹೇಳಿ ಅಂದ್ರೆ. ಸರಿ ಅಮ್ಮ, ಭಯ ಪಡಬೇಡಿ, ನಾನು ಮತ್ತೆ ಮಾಡ್ತೀನಿ. ಸರಿ ಕಣಪ್ಪ. ಅದ್ಗೆ ಸ್ವೀಟ್ ತಗೊಳ್ಳಿ. ತಗೊಳ್ಳಿ ಮೈನಾ ಅವ್ರೆ, ಅಷ್ಟು ಪ್ರೀತಿಯಿಂದ ಕೊಡ್ತಿದ್ದಾಳೆ.
ಸರಿ ಬಿಡಿ, ನಿಮ್ಮ ಅತ್ತಿಗೆ ತಿನ್ನಲ್ಲ ಅಂದ್ರೆ ನಾನು ಈ ಸ್ವೀಟ್ಸ್ ತಿಂತೀನಿ. ನಿಮ್ಮ ಅತ್ತಿಗೆ ಮನೆಗೆ ಬಂದಿದ್ ಖುಷಿಗಾದ್ರೂ ತಿನ್ಬೇಕಲ್ವಾ? ಏನಾಯ್ತು ದೀಪಾ? ದೀಪಾ, ಏನಾಯ್ತು? ಅಮ್ಮ ಅಲ್ಲೆಲ್ಲೂ ಹೋಗಿಲ್ವಂತೆ ಅಣ್ಣ. ಛೇ, ನಾನು ಅಷ್ಟೊಂದು ಹೇಳ್ದೆ, ಬಡ್ಕೊಂಡೆ. ಯಾರಾದ್ರೂ ನನ್ ಮಾತು ಕೇಳಿದ್ರಾ? ಇವಾಗ ನೋಡು, ಅತ್ತೆ ಎಲ್ಲಿದ್ದಾರೆ ಅಂತನೂ ಗೊತ್ತಿಲ್ಲ. ಮೈನಾ ಅವ್ರೆ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಸರ್ಸು ಎಲ್ಲೂ ಹೋಗಿರಲ್ಲ, ಇಲ್ಲೇ ಎಲ್ಲಾದ್ರೂ ಇರ್ತಾರೆ. ಎಷ್ಟು ಬೇಜವಾಬ್ದಾರಿಯಿಂದ ಹೇಗ್ ಮಾತಾಡ್ತಿದ್ದೀರಾ ಧ್ರುವ ಅವರೇ? ಹಾಗಾದ್ರೆ ಅತ್ತೆ ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಿರ್ಬೇಕಿತ್ತಲ್ವಾ? ಅದ್ಗೆ ಅಮ್ಮ ಕೋಪ ಮಾಡ್ಕೊಂಡು ಹೋಗಿದ್ದಾರೆ, ವಾಪಸ್ ಬರ್ತಾರೆ ಅಂತ ಹೇಳ್ತಿದ್ದಾನ ಅಣ್ಣ ಅಷ್ಟೇ. ನೋಡು ದೀಪಾ, ಅವರು ನಿನ್ಮೇಲೆ ಕೋಪ ಮಾಡ್ಕೊಂಡು ಹೋಗಿದ್ದಿದ್ರೆ ವಾಪಸ್ ಬರ್ತಿದ್ರೋ ಏನೋ. ಆದ್ರೆ ಅವರು ಕೋಪ ಮಾಡ್ಕೊಂಡು ಹೋಗಿರೋದು ನನ್ ಮೇಲೆ. ಅದು ಅಲ್ದೆ ಇಲ್ಲಿವತ್ತು ಸಾಮಾನ್ಯವಾಗಿರೋ ವಿಷಯನ ನಡೆದಿದ್ದು. ವಕೀಲರು, ಪೊಲೀಸರು, ಎಷ್ಟು ದೊಡ್ಡ ವಿಷಯ ನಡೀತು. ಅಯ್ಯೋ ಮೈನಾ ಅವ್ರೆ, ಎಷ್ಟೇ ಪ್ರಾಬ್ಲಮ್ ಆದ್ರೂ ಸರ್ಸು ಮನೆಯಿಂದ ದೂರ ಇರಲ್ಲ, ಬಂದೇ ಬರ್ತಾರೆ. ಹೌದು ಅದ್ಕೆ ಅಣ್ಣ ಹೇಳ್ತಿರೋದು ಸರಿಯಾಗೇ ಇದೆ. ಅಮ್ಮನ್ ಜೊತೆ ಹೋಗಿರೋದು ಆ ತುಳಸಿ ಹೇಗಾದ್ರೂ ಮಾಡಿ ಮನೆ ಕರ್ಕೊಂಡ್ ಬಂದೇ ಬರ್ತಾಳೆ. ನನಗಿಷ್ಟ ಇಲ್ದಿರೋರು ಯಾರಿಗೋ ಈ ಮನೆಯೊಳಗೆ ಸೇರ್ಸಲ್ಲ ನಾನು. ಮೈನಾ ಧ್ರುವನ್ ಹೆಂಡತಿ, ಆ ರೀತಿಯಲ್ಲಿ ನೋಡಿದ್ರೆ ಅವಳಿಗೆ ಹಾಕಿದೆ ಅಲ್ವಾ? ಯಾಕೋ ಸುಮ್ಮನೆ ನಿಂತಿದ್ಯಾ? ಹೆತ್ತ ತಾಯಿ ಮಾತು ಬಿಟ್ಟು ಬೇರೆ ಎಲ್ಲರ ಮಾತು ಕೇಳ್ತಾ ಇದ್ಯಲ್ವಾ? ಸರ್ಸು ಮೈನನ್ನ ಈಗ್ಲಾದ್ರೂ ಒಪ್ಕೋ, ಆಗ ಈ ಸಂದರ್ಭನೇ ಬರಲ್ಲ. ಆಗಲ್ಲ ಅಂದ್ರೆ ಪೊಲೀಸ್ನವ್ರು ಬರ್ತಾರೆ. ಈಗೇನು ಈ ಮನೇಲಿ ನೀವು ಬಾಳ್ಬೇಕಲ್ವಾ? ನೀವ್ ಈ ಮನೇಲಿ ಇರ್ತೀರಾ ಅನ್ನೋದಾದ್ರೆ ಈ ಮನೇಲಿ ನಾನು ಒಂದು ಕ್ಷಣನೂ ಇರಲ್ಲ. ನಮ್ಮ ಜೀವನ ಹೇಗಿರ್ಬೇಕು ಅಂತ ನಾವು ನಿರ್ಧಾರ ಮಾಡಾಗಿದೆ. ಅವ್ರ ಜೀವನ ಹೇಗಿರ್ಬೇಕು ಅಂತ ಅವ್ರು ನಿರ್ಧಾರ ಮಾಡಿರೋ ಹಾಗೆ ಕಾಣಿಸ್ತಿದೆ. ಹೋಗ್ಲಿ ಬಿಡಿ, ಹೋಗ್ಲಿ ಬಿಡಿ, ಹೋಗ್ಲಿ ಬಿಡಿ.